ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮೆಲ್ಲರೊಳಗೂ ನಡೀತಾನೆ ಇರೋ ಒಂದು ದೊಡ್ಡ ಯುದ್ಧದ ಬಗ್ಗೆ ಮಾತಾಡೋಣ. ಅದೇ ಆಂತರಿಕ ಯುದ್ಧ. ಇದು ಕೇವಲ ಒಂದು ಶೀರ್ಷಿಕೆಯಲ್ಲ, ಇದು ನಮ್ಮೊಳಗಿನ ಹೋರಾಟವನ್ನ ಗೆಲ್ಲೋಕೆ ಸಹಾಯ ಮಾಡೋ ಒಂದು 21 ದಿನಗಳ ಪ್ಲಾನ್. ಈ ಪ್ರಶ್ನೆ ಕೇಳಿದ್ರೆ ಬಹುಶಃ ನಮ್ಮೆಲ್ಲರ ಉತ್ತರ ಹೌದು ಅಂತನೇ ಇರುತ್ತೆ ಅಲ್ವಾ? ಒಂದ್ ಕಡೆ ಏನಾದ್ರೂ ಸಾಧಿಸ್ಬೇಕು ಅನ್ನೋ ಹಠ, ಇನ್ನೊಂದ್ ಕಡೆ ಆರಾಮಾಗಿರೋಣ ಅನ್ನೋ ಆಸೆ. ಈ ಎರಡರ ನಡುವಿನ ಗೊಂದಲವೇ ನಮ್ಮ ಲೈಫನ್ನ ಡಿಸೈಡ್ ಮಾಡುತ್ತೆ. ಹಾಗಾದ್ರೆ ಬನ್ನಿ ಇದರ ಮೂಲ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ನಮ್ಮೊಳಗಿರೋ ಆ 2 ಧ್ವನಿಗಳು ಯಾವುವು ಅಂತ ಗುರುತಿಸೋಣ. ಆಮೇಲೆ ನಮ್ಮನ್ನ ದಾರಿ ತಪ್ಪಿಸೋಕೆ ಅವು ಬಳಸೋ ತಂತ್ರಗಳ ಬಗ್ಗೆ, ಅಂದ್ರೆ ಶೈತಾನನ ಆಟದ ಪುಸ್ತಕದ ಬಗ್ಗೆ ತಿಳ್ಕೊಳ್ತೀವಿ. ಒಂದು ಬಿಸ್ನೆಸ್ ಕೇಸ್ ಸ್ಟಡಿ ಮತ್ತು ಒಂದು ಭಯಾನಕ ಕಥೆಯ ಮೂಲಕ ಇದರ ಪರಿಣಾಮಗಳನ್ನು ನೋಡಿ, ಕೊನೆಗೆ ಈ ಯುದ್ಧವನ್ನ ಗೆಲ್ಲೋದು ಹೇಗೆ ಅಂತ ಒಂದು ಕ್ಲಿಯರ್ ಪ್ಲಾನ್ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಬನ್ನಿ ಮೊದಲನೇ ಹೆಜ್ಜೆ ಇಡೋಣ. ಅದೇನು ನಮ್ಮೊಳಗಿನ ಆ 2 ಧ್ವನಿಗಳು? ನಾವು ಮಾಡೋ ಪ್ರತಿಯೊಂದು ನಿರ್ಧಾರದ ಹಿಂದೆ ಇರೋದೇ ಈ ಒಂದು ಮೂಲಭೂತ ಸಂಘರ್ಷ. ಇಲ್ಲಿ ಒಂದು ತುಂಬನೇ ಸಿಂಪಲ್ ಆದ್ರೆ ಪವರ್ಫುಲ್ ಆದ ಐಡಿಯಾ ಇದೆ. ನಾವು ಅಸಲಿಗೆ ಒಬ್ಬ ವ್ಯಕ್ತಿ ಅಲ್ಲ, ನಮ್ಮೊಳಗೆ ಇಬ್ರೂ ಇದ್ದಾರೆ. ಒಬ್ರು ನಮ್ಮ ಲಾಂಗ್ ಟರ್ಮ್ ಗೋಲ್ಸ್ಗಾಗಿ, ನಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿ ಕೆಲಸ ಮಾಡ್ತಾರೆ. ಇನ್ನೊಬ್ರು ಆ ಕ್ಷಣದ ಸುಖ, ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಮಾತ್ರ ಕೇಳ್ತಾರೆ. ಈ ಇಬ್ರಲ್ಲಿ ಯಾರ ಮಾತನ್ನ ಕೇಳಬೇಕು ಅನ್ನೋ ಆಯ್ಕೆ ಅದು ನಮ್ಮ ಕೈಯಲ್ಲೇ ಇದೆ. ಈ ಹೋಲಿಕೆ ನೋಡಿ ಎಷ್ಟು ಸ್ಪಷ್ಟವಾಗಿದೆ ಅಲ್ವಾ? ಒಂದು ಕಡೆ ಲಾಜಿಕ್, ಫ್ಯೂಚರ್, ಗ್ರೋತ್ ಇದೆಲ್ಲವನ್ನೂ ಪ್ರತಿನಿಧಿಸೋ ನಮ್ಮ ಒಳ್ಳೆಯ ವ್ಯಕ್ತಿತ್ವ, ಇನ್ನೊಂದು ಕಡೆ ಇಮೋಷನ್ಸ್, ಆ ಕ್ಷಣದ ಸುಖ ಮತ್ತು ಕಂಫರ್ಟ್ ಇದನ್ನ ಬಯಸೋ ನಮ್ಮ ಶೈತಾನ ವ್ಯಕ್ತಿತ್ವ. ಇದು ಬರೀ ಗುಡ್ ವರ್ಸಸ್ ಬ್ಯಾಡ್ ಅಲ್ಲ, ಇದು ನಮ್ಮ ದೂರದೃಷ್ಟಿ ಮತ್ತು ನಮ್ಮ ಕ್ಷಣಿಕ ಆಸೆಗಳ ನಡುವೆ ನಡೆಯೋ ನಿರಂತರ ಹೋರಾಟ. 1.5 ಲಕ್ಷ. ಅಬ್ಬಾ, ಈ ನಂಬರ್ ಕೇಳಿದ್ರೇನೇ ಶಾಕ್ ಆಗುತ್ತೆ. ಇದರರ್ಥ ಏನು ಗೊತ್ತಾ? ಈ ಯುದ್ಧ ಆಗಾಗ ನಡೆಯೋದಲ್ಲ, ಇದು ಪ್ರತಿದಿನ ಪ್ರತಿಕ್ಷಣ ನಮ್ಮೊಳಗೆ ನಡೀತಾನೇ ಇರುತ್ತೆ. ಹಾಗಾದ್ರೆ ಈ ಶೈತಾನ ವ್ಯಕ್ತಿತ್ವ ನಮ್ಮನ್ನ ಹೇಗೆ ಸೋಲ್ಸುತ್ತೆ? ಅದು ಬಳಸೋ ತಂತ್ರಗಳಾದ್ರೂ ಏನು? ಬನ್ನಿ ಅದರ ಗೇಮ್ ಪ್ಲಾನನ್ನೇ ಒಮ್ಮೆ ಓಪನ್ ಮಾಡಿ ನೋಡೋಣ. ಇಲ್ಲಿರೋ ಟ್ವಿಸ್ಟ್ ಏನ್ ಗೊತ್ತಾ? ನಮ್ಮ ಸೋಮಾರಿತನ ನಾನು ಸೋಮಾರಿ ಅಂತ ನೇರವಾಗಿ ಹೇಳಲ್ಲ. ಬದಲಾಗಿ ಅದು ನಮ್ಮ ತರ್ಕವನ್ನೇ ಬಳಸ್ಕೊಂಡು ನಮ್ಮನ್ನೇ ಮೋಸ ಮಾಡುತ್ತೆ. ಇವತ್ತು ತುಂಬಾ ಸುಸ್ತಾಗಿದೆ, ನಾಳೆ ಮಾಡಿದ್ರೆ ಇನ್ನೂ ಚೆನ್ನಾಗ್ ಮಾಡ್ಬೋದು ಅನ್ನೋ ತರಹದ ಲಾಜಿಕಲ್ ಆಗಿ ಕಾಣೋ ಸುಳ್ಳುಗಳನ್ನ ಹೇಳುತ್ತೆ. ಈ ನೆಪಗಳನ್ನೊಮ್ಮೆ ಕೇಳಿ, ತುಂಬಾನೇ ಫೆಮಿಲಿಯರ್ ಅಲ್ವಾ? ನಾಳಿಂದ ಪಕ್ಕಾ ಸ್ಟಾರ್ಟ್ ಮಾಡ್ತೀನಿ, ಜಸ್ಟ್ ಒಂದೇ ಒಂದು ಪೀಸ್ ತಿಂದ್ರೆ ಏನಾಗಲ್ಲ, ಇನ್ನು 5 ನಿಮಿಷ ಅಷ್ಟೇ. ಇವೆಲ್ಲವೂ ಲಾಜಿಕಲ್ ಅಂತ ಅನ್ಸೋ ಸುಳ್ಳುಗಳು. ಈ ಪ್ಯಾಟರ್ನ್ಗಳನ್ನ ಗುರ್ತಿಸೋದೇ ಈ ಯುದ್ಧ ಗೆಲ್ಲೋಕೆ ನಾವಿಡ್ಬೇಕಾದ ಮೊದಲ ಹೆಜ್ಜೆ. ಸರಿ, ಇಷ್ಟೊತ್ತು ಮಾತಾಡಿದ್ದೆಲ್ಲ ಥಿಯರಿ ಆಯ್ತು. ಈಗ ಇದನ್ನ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಮೂಲಕ ನೋಡೋಣ. ಒಂದು ಬಿಸ್ನೆಸ್ ಚಾಲೆಂಜ್ ನಮ್ಮೊಳಗಿನ ಈ 2 ವ್ಯಕ್ತಿತ್ವಗಳ ಯುದ್ಧವನ್ನ ಕಣ್ಣಿಗೆ ಕಟ್ಟಿದಾಗೆ ತೋರಿಸುತ್ತೆ. ಈ ಟೈಮ್ಲೈನ್ ನೋಡಿ ಕತೆ ಎಷ್ಟು ಕ್ಲಿಯರ್ ಆಗುತ್ತೆ. ಮೊದಲನೇ ದಿನ ಆ ಕ್ಷಣದ ಆಸೆಗೆ ಬಿದ್ದು ವಿಂಟರ್ ಆರ್ಕ್ ಅಂತ ಯಾರೂ ಕೇಳದ ಡಿಸೈನ್ ಸೆಲೆಕ್ಟ್ ಮಾಡಿದ್ರು. ರಿಸಲ್ಟ್ ಫೇಲ್ಯೂರ್. ಆದರೆ 3ನೇ ದಿನ ನೋಡಿ, ನಮ್ಮ ಒಳ್ಳೆಯ ವ್ಯಕ್ತಿತ್ವ ಎಂಟ್ರಿ ಕೊಡುತ್ತೆ. ಅದು ಲಾಜಿಕ್ ಬಳಸಿ ಟ್ರೆಂಡಿಂಗಲ್ಲಿರೋ ಡಿಸೈನ್ಗೆ ಶಿಫ್ಟ್ ಆಗುತ್ತೆ, ಫೇಸ್ಬುಕ್ ಆಡ್ಸ್ ಥರದ ಸ್ಟ್ರಾಟಜಿ ಮಾಡುತ್ತೆ ಮತ್ತು ಆಟವೇ ಬದಲಾಗುತ್ತೆ. ಮತ್ತು ಅದರ ರಿಸಲ್ಟ್ ಇಲ್ಲಿದೆ: 11,191 ರೂಪಾಯಿ ಲಾಭ. ಇದು ಬರೀ ದುಡ್ಡಿನ ಲೆಕ್ಕ ಅಲ್ಲ, ಇದು ನಮ್ಮೊಳಗಿನ ಲಾಜಿಕಲ್ ಸೆಲ್ಫ್ನ ಮಾತನ್ನ ಕೇಳಿದ್ರೆ ಸಿಗೋ ಯಶಸ್ಸಿಗೆ ಒಂದು ಸಾಕ್ಷಿ. ಗೆದ್ರೆ ಏನಾಗತ್ತೆ ಅಂತ ನೋಡ್ವಿ. ಆದ್ರೆ ಒಂದು ವೇಳೆ ಈ ಯುದ್ಧದಲ್ಲಿ ನಾವು ಪೂರ್ತಿಯಾಗಿ ಸೋತ್ಹೋದ್ರೆ, ಇದರ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ಒಂದು ರೂಪಕದ ಸಹಾಯ ತಗೊಳ್ಳೋಣ. ಕೆಲವು ಹಾರರ್ ಕಥೆಗಳು ನಮ್ಮ ಶೈತಾನ ವ್ಯಕ್ತಿತ್ವ ಕಂಪ್ಲೀಟ್ ಕಂಟ್ರೋಲ್ ತಗೊಂಡ್ರೆ ಏನಾಗ್ಬೋದು ಅನ್ನೋದಕ್ಕೊಂದು ಕರಾಳ ಚಿತ್ರಣವನ್ನ ಕೊಡ್ತವೆ. ಈ ಕಥೆನೊಮ್ಮೆ ನೋಡಿ. ಆದಿ ಅನ್ನೋ ಹುಡುಗನ ತಾರ್ಕಿಕ ಮನಸ್ಸು ಅಪಾಯ ಅಂತ ಎಚ್ಚರಿಕೆ ಕೊಡ್ತಾನೇ ಇರುತ್ತೆ. ಆದ್ರೆ ಅವನೊಳಗಿನ ಇನ್ನೊಂದು ಧ್ವನಿ ಏನಾಗಲ್ಲ, ಸುಮ್ನೆ ನೋಡೋಣ ಅಂತ ಪ್ರಚೋದಿಸುತ್ತೆ. ಆ ಒಂದು ಕ್ಷಣದ ಆಸೆಗೆ ಬಲಿಯಾಗಿದ್ದೇ ಅವನನ್ನ ವಿನಾಶದ ಕಡೆಗೆ ಕರ್ಕೊಂಡೋಗುತ್ತೆ. ಇದೊಂದು ಸಣ್ಣ ತಪ್ಪು ನಿರ್ಧಾರ ನಮ್ಮನ್ನ ಹೇಗೆ ಸಂಪೂರ್ಣವಾಗಿ ಕಂಟ್ರೋಲಿಂದ ಹೊರಗೆ ತಳ್ಳಬಹುದು ಅನ್ನೋಕೆ ಒಂದು ಎಕ್ಸ್ಟ್ರೀಮ್ ರೂಪಕ. ಒಂದ್ಸಲ ಯೋಚನೆ ಮಾಡಿ, ಆ ಪಾಳು ಬಿದ್ದಿರೋ ಮನೆಯ ಗೋಡೆ ಮೇಲೆ ಈ ಮಾತು ಬರೆದಿದ್ರೆ ಹೇಗಾಗಿರ್ಬೇಡ? ಬನ್ನಿ, ನಮ್ಮನ್ನು ಭೇಟಿಯಾಗಲು ಯಾರೋ ಬಂದಿದ್ದಾರೆ. ಈ ಒಂದೇ ಸಾಲು ಅವರ ಕುತೂಹಲವನ್ನ ಕೆರಳಿಸಿ ನೇರವಾಗಿ ಅಪಾಯದ ಬಾಯಿಗೆ ತಳ್ಳಿತು. ಇದು ಕಥೆಯ ಕ್ಲೈಮ್ಯಾಕ್ಸ್. ಆದಿ ಮಾತಾಡ್ತಿದ್ದಾನೆ, ಆದ್ರೆ ಅವನ್ ಬಾಯಿಂದ ಬರ್ತಿರೋದು ಹುಡುಗಿಯ ಧ್ವನಿ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ, ಅವನೊಳಗಿನ ಕಂಟ್ರೋಲ್ ಪೂರ್ತಿಯಾಗಿ ಹೋಗಿದೆ ಅಂತ. ಅವನ ಸ್ವಂತ ವ್ಯಕ್ತಿತ್ವವೇ ಮಾಯವಾಗಿದೆ.
ಆ ಭಯಾನಕ ಚಿತ್ರಣದಿಂದ ಈಗ ಪರಿಹಾರದ ಕಡೆಗೆ ಬರೋಣ. ಯಾಕಂದ್ರೆ ಈ ಯುದ್ಧವನ್ನ ಖಂಡಿತ ಗೆಲ್ಲಬಹುದು. ಅದಕ್ಕಾಗಿಯೇ ಇಲ್ಲಿದೆ ಒಂದು ಸ್ಪಷ್ಟವಾದ 3 ಹಂತದ 21 ದಿನಗಳ ಪ್ಲಾನ್. ಈ ಯುದ್ಧ ಗೆಲ್ಲೋಕೆ ಕೇವಲ ಮೋಟಿವೇಶನ್ ಸಾಕಾಗಲ್ಲ, ನಮಗೊಂದು ಸ್ಟ್ರಾಟಜಿ ಬೇಕು. ಬನ್ನಿ, ಆ ಪ್ಲಾನ್ ಏನು ಅಂತ ಹಂತವಾಗಿ ನೋಡೋಣ. ಸರಿ, ಈ 3 ಸ್ಟೆಪ್ಸ್ ಮೇಲೆ ಗಮನ ಕೊಡೋಣ. ಮೊದಲನೇದು ವಿರುದ್ಧ ಆಜ್ಞೆಯನ ನಿಯಮ. ಅಂದ್ರೆ ಮನಸ್ಸು ಏನ್ ಹೇಳುತ್ತೋ ಅದಕ್ಕೆ ಉಲ್ಟಾ ಮಾಡೋದು. ಸೋಮಾರಿತನ ಬಂದ್ರೆ ಎದ್ದು ಓಡೋದು. ಎರಡನೇದು ವೀಕ್ಷಕರಾಗುವುದು. ಅಂದ್ರೆ ಆಲೋಚನೆ ಬಂದ ತಕ್ಷಣ ರಿಯಾಕ್ಟ್ ಮಾಡದೆ ಅದನ್ನ ಗಮನಿಸೋದು. ಇದರಿಂದ ನಮಗೆ ಕಂಟ್ರೋಲ್ ಸಿಗುತ್ತೆ. ಮತ್ತು ಮೂರನೇದು ಭಾವನೆಯೊಂದಿಗೆ ಮರು ಪ್ರೋಗ್ರಾಮಿಂಗ್. ನಮ್ಮ ಗುರಿಗಳನ್ನ ತೀವ್ರವಾದ ಭಾವನೆಗಳೊಂದಿಗೆ ಕಲ್ಪಿಸಿಕೊಳ್ಳೋದು. ಈ ಮಾತ್ ಕೇಳಿ, ಡೇವಿಡ್ ಗಾಗೆನ್ಸ್. ಪರಿಸ್ಥಿತಿ ಯಾವಾಗ ಕಷ್ಟ ಆಗುತ್ತೋ ಆಗ ಅವರು ತಮ್ಮ ಪ್ರಯತ್ನವನ್ನ ಡಬಲ್ ಮಾಡ್ತಾರೆ. ಇದು ತಮ್ಮೊಳಗಿನ ಸೋಮಾರಿತನಕ್ಕೆ ಅವರು ಕೊಡೋ ಪಂಚ್. ಇದು ನಾವು ಅರ್ಥ ಮಾಡ್ಕೋಬೇಕಾದ ಒಂದು ಮುಖ್ಯ ವಿಷಯ ಇದೆ. ಇದು ಒನ್ ಡೇ ಮೋಟಿವೇಶನ್ ಅಲ್ಲ, ಇದು ಒಂದು ಸಿಸ್ಟಮ್ಯಾಟಿಕ್ ಪ್ರಾಕ್ಟಿಸ್. ಕಂಟಿನ್ಯೂಸ್ ಆಗಿ ಮಾಡಿದಾಗ ಮಾತ್ರ ನಮ್ಮ ಬ್ರೈನ್ ರೀಪ್ರೋಗ್ರಾಮ್ ಆಗುತ್ತೆ. ನಮ್ಮ ಅಲ್ಟಿಮೇಟ್ ಗೋಲ್ ಕೂಡ ಇದೆ. ನಮ್ಮೊಳಗಿನ ನೆಗೆಟಿವ್ ವಾಯ್ಸನ್ನ ಸೈಲೆಂಟ್ ಮಾಡೋದಲ್ಲ, ಬದಲಿಗೆ ಅದರ ವಾಲ್ಯೂಮ್ ಕಮ್ಮಿ ಮಾಡಿ ನಮ್ಮ ಪಾಸಿಟಿವ್ ವಾಯ್ಸನ್ನ ಡ್ರೈವರ್ ಸೀಟ್ ಮೇಲೆ ಕೂರಿಸೋದು. ಹಾಗಾಗಿ ನಾವು ನೋಡಿದ ಹಾಗೆ ಇದು ಬರೀ ಸಣ್ಣಪುಟ್ಟ ಹವ್ಯಾಸಗಳ ಬಗ್ಗೆ ಅಲ್ಲ, ನಮ್ಮ ಕೆರಿಯರ್, ನಮ್ಮ ಸಂಬಂಧಗಳು, ನಮ್ಮ ಮೆಂಟಲ್ ಹೆಲ್ತ್ ಎಲ್ಲವೂ ಈ ಯುದ್ಧದ ರಿಸಲ್ಟ್ ಮೇಲೆಯೇ ನಿಂತಿದೆ. ಬಹುಶಃ ಇದು ನಮ್ಮ ಜೀವನದ ಅತಿ ಮುಖ್ಯವಾದ ಯುದ್ಧ. ಕೊನೆಯದಾಗಿ ಈ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಮನಸ್ಸಿನೊಳಗಿನ ಜಡ್ಜ್ ನಾವೇ. ಹಾಗಾದ್ರೆ ಇಂದು ನಾವು ನಮ್ಮೊಳಗಿನ ಯಾವ ಧ್ವನಿಗೆ ಅಧಿಕಾರ ನೀಡಲಿದ್ದೇವೆ? ಇದು ಯೋಚಿಸಬೇಕಾದ ವಿಷಯ.